ಅದು ಕೇರಳದ ಕೋಳಿಕೋಡ್ ಜಿಲ್ಲೆಯ ಕೂಡತ್ತಾಯಿ ಅನ್ನುವಂತಹ ಸುಂದರ ಊರು. ಅದೇ ಊರಿನ ಪೊನ್ನಮ್ಮಟ್ಟಂ ಅನ್ನುವಂತಹ ಮನೆಯಲ್ಲಿ ಒಂದು ಕ್ರಿಶ್ಚಿಯನ್ ಕುಟುಂಬ ವಾಸ ಮಾಡ್ತಾ ಇರ್ತಾರೆ. ಆ ಕುಟುಂಬದಲ್ಲಿ ಒಟ್ಟು 5 ಜನ. ಮನೆಯ ಹಿರಿಯ ವ್ಯಕ್ತಿ ಟಾಮ್ ಥಾಮಸ್ ಮತ್ತು ಅವರ ಪತ್ನಿ ಅನ್ನಮ್ಮ ಥಾಮಸ್. ಅವರ ಮಕ್ಕಳಾದ ರಾಯ್ ಥಾಮಸ್, ರೋಜೋ ಥಾಮಸ್ ಮತ್ತು ರೆಂಜಿ ಅನ್ನುವ 3 ಮಕ್ಕಳು. ರೋಜೋ ಥಾಮಸ್ ಮದುವೆಯಾಗಿ ಅಮೇರಿಕಾದಲ್ಲಿ ಸೆಟಲ್ ಆಗ್ತಾನೆ ಮತ್ತು ರೆಂಜಿ ಸಹ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ. ಇನ್ನುಳಿದ 3 ಟಾಮ್ ಥಾಮಸ್, ಅನ್ನಮ್ಮ ಥಾಮಸ್, ರಾಯ್ ಥಾಮಸ್ 3 ಜನ ಸಹ 14 ವರ್ಷಗಳ ಅಂತರದಲ್ಲಿ ಒಬ್ಬರ ನಂತರ ಒಬ್ಬರು ಸಾವನ್ನಪ್ತಾರೆ. ಈ 3 ಸಾವುಗಳು ಅಸಹಜ ಸಾವು ಎಂದು ಭಾವಿಸಿದ್ದ ಎಲ್ಲರಿಗೂ 14 ವರ್ಷಗಳ ನಂತರ ಗೊತ್ತಾಗುತ್ತೆ ಇದು ಅಸಹಜ ಸಾವಲ್ಲ, ಬದಲಾಗಿ ಆ 3 ಜನರಿಗೂ ಸೈನೈಡ್ ನೀಡಿ ಕೊಲೆ ಮಾಡಲಾಗಿರುತ್ತೆ ಅಂತ. ಪೊಲೀಸ್ ತನಿಖೆಯಿಂದ ಕೊಲೆಗಾರನ ಕಂಡುಹಿಡಿದಾಗ ಇಡೀ ಕೇರಳ ಜನ ಬೆಚ್ಚಿ ಬೀಳ್ತಾರೆ. ಯಾಕೆ ಅಂದರೆ ಆ ಕೊಲೆಗಾರ ಬೇರೆ ಯಾರೂ ಅಲ್ಲ, ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದಂತಹ ಟಾಮ್ ಥಾಮಸ್ ಮಗ ರಾಯ್ ಥಾಮಸ್ನ ಹೆಂಡತಿಯಾಗಿದ್ದಂತಹ ಜಾಲಿ ಜೋಸೆಫ್. ಜಾಲಿ ಜೋಸೆಫ್ ಮಾಡಿದ್ದು ಕೇವಲ 3 ಕೊಲೆ ಅಲ್ಲ, ಒಟ್ಟು 6 ಕೊಲೆಗಳು. ಜಾಲಿ ಜೋಸೆಫ್ ಆ 6 ಕೊಲೆಗಳನ್ನು ಮಾಡಿದ್ದಾದ್ರೂ ಯಾಕೆ ಮತ್ತು ಹೇಗೆ, ಬನ್ನಿ ಫುಲ್ ಡೀಟೇಲ್ಸ್ ನೋಡ್ಕೊಂಬರೋಣ. ಹಲೋ ಎವ್ರಿವನ್, ವೆಲ್ಕಮ್ ಟು ಕಿರಣ್ ಪೀಡಿಯಾ. ಫಸ್ಟ್ ಟೈಮ್ ಕಿರಣ್ ಪೀಡಿಯಾ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಯ್ ಥಾಮಸ್ ಕೆಲಸ ಮಾಡ್ತಿದ್ದಂತಹ ಕಂಪನಿಯಲ್ಲಿ ಪರಿಚಯ ಆದಂತಹ ಜಾಲಿ ಜೋಸೆಫ್ ಮದುವೆಯ ಮೂಲಕ ಥಾಮಸ್ ಕುಟುಂಬಕ್ಕೆ ಎಂಟ್ರಿ ಆಗ್ತಾಳೆ. ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗೇ ಇರುತ್ತೆ, ಆದರೆ ಕ್ರಮೇಣ ಜಾಲಿ ಜೋಸೆಫ್ನ ಕಣ್ಣು ಥಾಮಸ್ ಕುಟುಂಬದ ಆಸ್ತಿ ಮೇಲೆ ಬೀಳುತ್ತೆ. ಆಗ ಆಸ್ತಿಯನ್ನೆಲ್ಲ ನೋಡಿಕೊಳ್ತಿದ್ದಂತಹ ಮನೆಯ ಹಿರಿಯ ವ್ಯಕ್ತಿಯಾದಂತಹ ಟಾಮ್ ಥಾಮಸ್ನ ಕೊಲೆ ಮಾಡಲು ನಿರ್ಧಾರ ಮಾಡ್ತಾಳೆ. ಸೈನೈಡ್ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಜಾಲಿ ಜೋಸೆಫ್ ತನಗೆ ಗೊತ್ತಿರುವಂತಹ ಚಿನ್ನದ ಅಂಗಡಿಯಲ್ಲಿ ಮನೆಯಲ್ಲಿ ಇಲಿಗಳನ್ನು ಸಾಯಿಸುವ ಕಾರಣ ಹೇಳಿ ಸೈನೈಡ್ ಬೇಕು ಅಂತ ಕೇಳ್ತಾಳೆ. ಚಿನ್ನದ ಅಂಗಡಿಯ ಮಾಲೀಕ ಸಹ ತನಗೆ ಗೊತ್ತಿರುವಂತಹ ಮಹಿಳೆ ಎಂದು ಇಂದು ಮುಂದು ನೋಡದೆ ಸೈನೈಡ್ ಕೊಡ್ತಾನೆ. ಸೈನೈಡನ್ನು ಮನೆಗೆ ತಂದಂತಹ ಜಾಲಿ ಜೋಸೆಫ್ ಟಾಮ್ ಥಾಮಸ್ ಮಾಡುವಂತಹ ಊಟದಲ್ಲಿ ಬೆರೆಸಿಕೊಡ್ತಾಳೆ. ಅದನ್ನು ತಿಂದಂತಹ ಟಾಮ್ ಥಾಮಸ್ ತಕ್ಷಣ ಸಾವನ್ನಪ್ತಾನೆ. ಟಾಮ್ ಥಾಮಸ್ ಸಾವಿನ ನಂತರ ಆಸ್ತಿಯೆಲ್ಲ ನನ್ನ ಕಂಟ್ರೋಲ್ಗೆ ಬರುತ್ತೆ ಅಂತ ಖುಷಿಯಿಂದ ಇದ್ದಂತಹ ಜಾಲಿ ಜೋಸೆಫ್ಗೆ ಅಡ್ಡ ಬಂದಿದ್ದೆ ಅನ್ನಮ್ಮ ಥಾಮಸ್. ಅನ್ನಮ್ಮ ಥಾಮಸ್ ಎಂದಿನಂತೆ ಬೆಳಿಗ್ಗೆ ಎದ್ದು ಜಾಲಿ ಜೋಸೆಫ್ ಮಾಡಿಕೊಟ್ಟಂತಹ ಕಾಫಿ ಕುಡಿಯುತ್ತಾರೆ. ಅಷ್ಟೇ, ಕುಳಿತಲ್ಲಿಯೇ ಅನ್ನಮ್ಮ ಸಾವನ್ನಪ್ತಾರೆ. ಸಾವಿಗೆ ಮುಂಚೆಯೇ ಅನ್ನಮ್ಮ ಥಾಮಸ್ ತಮ್ಮ ಆಸ್ತಿಯನ್ನೆಲ್ಲ ಮಗನಾದ ರಾಯ್ ಥಾಮಸ್ನ ಹೆಸರಿಗೆ ಬರೆದಿರ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಜಾಲಿ ಜೋಸೆಫ್ ತನ್ನ ಗಂಡ ಅಂತಾನೂ ನೋಡದೆ ಥಾಮಸ್ ರಾಯ್ನ ಕೊಲೆಗೆ ಸಂಚು ಹಾಕಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾಳೆ. 2011ನೇ ಇಸವಿಯಲ್ಲಿ ರಾಯ್ ಥಾಮಸ್ ತನ್ನ ಬಿಸ್ನೆಸ್ ಲಾಸ್ನಿಂದ ಡಿಪ್ರೆಷನ್ನಲ್ಲಿ ಡ್ರಿಂಕ್ ಚಟಕ್ಕೆ ಬೀಳ್ತಾನೆ. ಇದನ್ನೇ ಕಾಯ್ತಾ ಇದ್ದಂತಹ ಜಾಲಿ ಜೋಸೆಫ್
ಊಟದಲ್ಲಿ ಸೈನೈಡ್ ಬೆರೆಸಿ ತನ್ನ ಗಂಡನನ್ನು ಸಾಯಿಸ್ತಾಳೆ. ಎಲ್ಲ ಅಂದುಕೊಂಡಂತೆ ಆಗಿದೆ, ಈಗ ಆಸ್ತಿಯೆಲ್ಲ ನನ್ನ ಕೈ ಸೇರುತ್ತೆ ಅಂತ ಅಂದುಕೊಂಡ ಜೋಸೆಫ್ಗೆ ಅಡ್ಡ ಬಂದಿದ್ದೇ ರಾಯ್ ಥಾಮಸ್ನ ಮಾಮ ಆಗಿದ್ದಂತಹ ಮ್ಯಾಥ್ಯೂ ಮಂಜಾಡಿ. ಕೇವಲ 40 ವರ್ಷ ಆಗಿದ್ದಂತಹ ರಾಯ್ ಥಾಮಸ್ ಸಾಯಲು ಹೇಗೆ ಸಾಧ್ಯ ಅಂತ ಸಂಶಯ ಬಂದಂತಹ ಮ್ಯಾಥ್ಯೂ ಪೊಲೀಸರ ಬಳಿ ರಾಯ್ ಬಾಡಿಯನ್ನು ಅಟಾಪ್ಸಿ ಮಾಡಿಸೋಣ ಅಂತ ಜಾಲಿ ಜೋಸೆಫ್ ಹತ್ರ ಡಿಸ್ಕಸ್ ಮಾಡ್ತಾನೆ. ಇದರಿಂದ ಭಯಗೊಂಡ ಜಾಲಿ ಜೋಸೆಫ್ ಕಾಫಿ ಕೊಡುವ ನೆಪದಲ್ಲಿ ಸೈನೈಡ್ ಬೆರೆಸಿ ಮ್ಯಾಥ್ಯೂ ಮಂಜಾಡಿಯನ್ನು ಕೊಲೆ ಮಾಡ್ತಾಳೆ. ಮನೆಯಲ್ಲಿನ ಎಲ್ಲರನ್ನೂ ಕೊಲೆ ಮಾಡಿದಂತಹ ಜಾಲಿ ಜೋಸೆಫ್ ಒಬ್ಬಂಟಿಯಾಗ್ತಾಳೆ. ಆಗ ಆಕೆ ಇನ್ನೊಂದು ಮದುವೆಯಾಗಲು ನಿರ್ಧಾರ ಮಾಡ್ತಾಳೆ. ಆಗ ಆಕೆಯ ಕಣ್ಣಿಗೆ ಬಿದ್ದದ್ದೇ ಶಾಜು ಹೆಸರಿನ ಬಿಸ್ನೆಸ್ ಮ್ಯಾನ್. ಆದರೆ ಕಥೆಯಲ್ಲಿನ ಮೇನ್ ಟ್ವಿಸ್ಟೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜಾಲಿ ಮದುವೆಯಾಗಲು ನಿರ್ಧರಿಸಿದ ಶಾಜುಗೆ ಆಗಲೇ ಸಿಲಿ ಅನ್ನುವ ಮಹಿಳೆ ಜೊತೆ ಮದುವೆಯಾಗಿ ಆಲ್ಫೈನ್ ಅನ್ನುವಂತಹ 2 ವರ್ಷದ ಮಗಳೂ ಸಹ ಇರ್ತಾಳೆ. ಶಾಜುವನ್ನು ಮದುವೆಯಾಗಲು ಅಡ್ಡ ಇದ್ದಂತಹ ಸಿಲಿ ಮತ್ತು 2 ವರ್ಷದ ಆಲ್ಫೈನನ್ನೂ ಸಹ ಕೊಲೆ ಮಾಡಲು ನಿರ್ಧಾರ ಮಾಡಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾಳೆ ಜಾಲಿ ಜೋಸೆಫ್. ಅದು 2014 ಬಿಸ್ನೆಸ್ ಪಾರ್ಟಿ ಎಂದು ಜಾಲಿಯನ್ನು ಶಾಜು ತನ್ನ ಮನೆಗೆ ಇನ್ವೈಟ್ ಮಾಡ್ತಾನೆ. ಮನೆಗೆ ಬಂದಂತಹ ಜಾಲಿ ತಾನು ತಂದಂತಹ ತಿಂಡಿಯಲ್ಲಿ ಸೈನೈಡ್ ಬೆರೆಸಿ ಮಗುವಿಗೆ ಕೊಡ್ತಾಳೆ. ತಿಂಡಿಯನ್ನು ತಿಂದಂತಹ ಆಲ್ಫೈನ್ ತಕ್ಷಣ ಸಾವನ್ನಪ್ತಾಳೆ. ತನ್ನ 2 ವರ್ಷದ ಮಗಳನ್ನು ಕಳೆದುಕೊಂಡು ಡಿಪ್ರೆಷನ್ನಲ್ಲಿ ಇದ್ದಂತಹ ಸಿಲಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಮನೆಗೆ ಬಂದಂತಹ ಜಾಲಿ ಮೊದಲು ತನ್ನ ಬ್ಯಾಗಿನಿಂದ ಒಂದು ಮಾತ್ರೆಯನ್ನು ಸಿಲಿ ಕೈಲಿ ಇಟ್ಟು ಇದು ಡಿಪ್ರೆಷನ್ನ ಕಡಿಮೆ ಮಾಡುವಂತಹ ಟ್ಯಾಬ್ಲೆಟ್ ಎಂದು ಕೊಡ್ತಾಳೆ. ಅದನ್ನು ಸೇವಿಸಿದ ಸಿಲಿ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಹಣದ ಆಸೆಯನ್ನು ತಲೆಗೇರಿಸಿಕೊಂಡಿದ್ದ ಜಾಲಿ ಜೋಸೆಫ್ ತನ್ನ ಮಾವ ಆದಂತಹ ಟಾಮ್ ಥಾಮಸ್, ಅವರ ಹೆಂಡತಿ ಅನ್ನಮ್ಮ ಥಾಮಸ್, ತನ್ನ ಗಂಡ ರಾಯ್ ಥಾಮಸ್ನ ಮಾಮ ಮ್ಯಾಥ್ಯೂ ಮಂಜಾಡಿ, 2 ವರ್ಷದ ಆಲ್ಫೈನ್ ಮತ್ತು ಶಾಜುವಿನ ಹೆಂಡತಿಯಾಗಿದ್ದಂತಹ ಸಿಲಿ, ಹೀಗೆ 6 ಕೊಲೆಗಳನ್ನು ಮಾಡಿ ಮುಗಿಸ್ತಾಳೆ. ಈ ಕೊಲೆಗಳನ್ನೆಲ್ಲ ನೋಡಿದಂತಹ ರಾಯ್ ಥಾಮಸ್ ತಮ್ಮ ರೋಜೋ ಥಾಮಸ್ಗೆ 2018ರಲ್ಲಿ ಅನುಮಾನ ಬರುತ್ತೆ. ತಕ್ಷಣ ರೋಜೋ ಅಮೆರಿಕಾದಿಂದ ಕೂಡತಾಯಿಗೆ ಬಂದು ಎಲ್ಲ ಶವಗಳ ಅಟಾಪ್ಸಿ ರಿಪೋರ್ಟ್ಗಾಗಿ ಕೇರಳದ ಸರ್ಕಾರಕ್ಕೆ RTI ಅಪ್ಲಿಕೇಶನ್ ಹಾಕ್ತಾರೆ. ಅದರಂತೆ ಅಟಾಪ್ಸಿ ರಿಪೋರ್ಟ್ ಸಹ ಬರುತ್ತೆ. ರಿಪೋರ್ಟ್ ನೋಡಿದಂತಹ ಪೊಲೀಸರಿಗೆ ಎಲ್ಲ ಕೊಲೆಗಳಲ್ಲೂ ಸಹ 2 ಕಾಮನ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಎಲ್ಲರ ದೇಹದಲ್ಲೂ ಸೈನೈಡ್ ಪತ್ತೆಯಾಗಿದ್ದು, ಮತ್ತೊಂದು ಎಲ್ಲರ ಸಾವಿನ ಸಮಯದಲ್ಲಿ ಅವರ ಪಕ್ಕ ಇದ್ದದ್ದು ಜಾಲಿ ಜೋಸೆಫ್. ಸಂದೇಹ ಬಂದಂತಹ ಪೊಲೀಸರು ಜಾಲಿ ಜೋಸೆಫ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಜಾಲಿ ಜೋಸೆಫ್ ಎಲ್ಲ ಸತ್ಯವನ್ನು ಪೊಲೀಸರ ಮುಂದೆ ಒಪ್ಪಿಕೊಳ್ತಾಳೆ. ಕೊನೆಯದಾಗಿ 2019ರಲ್ಲಿ ಕೇರಳ ಪೊಲೀಸರು ಜಾಲಿ ಜೋಸೆಫ್ನ ಅರೆಸ್ಟ್ ಮಾಡ್ತಾರೆ. ಇದಾಗಿತ್ತು ಜಾಲಿ ಜೋಸೆಫ್ನ ಕತೆ. ಇದೇ ರೀತಿ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಕತೆ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.